ನಾನು ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಸ್ವಾಗತ ಮಾಡ್ತೀನಿ. ಎಂಎಲ್ಸಿ ರಮೇಶ್ ಬಾಬು ಹೇಳಿಕೆ. ಜೊತೆಗೆ ಒಂದು ವಿನಂತಿ ಮಾಡ್ತೀನಿ, ಹೆಂಗೂ ಚುನಾವಣೆಗೆ ಇನ್ನೂ ಟೈಮ್ ಇದೆ. ಪ್ರಜ್ವಲ್ ರೇವಣ್ಣ ಫೋಟೋ ಹಾಕಿಕೊಂಡು ಶಿಕ್ಷಕರ ಕ್ಷೇತ್ರದಲ್ಲಿ ವೋಟ್ ಕೇಳಲಿ. ಜನರು ಅವರಿಬ್ಬರ ಮೈತ್ರಿಯನ್ನ ಈಗಾಗಲೇ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪ್ರಬುದ್ಧ ಶಿಕ್ಷಕ ಮತದಾರರು ಉತ್ತರ ಕೊಟ್ಟಿದ್ದಾರೆ. ಇನ್ನುಳಿದ ಚುನಾವಣೆಗಳಲ್ಲಿ ಪ್ರಜ್ವಲ್ ಫೋಟೋ ಹಾಕಿಕೊಂಡು ಕ್ಯಾನ್ವಸ್ಗೆ ಹೋಗಲಿ, ನಮಗೇನು ಅಭ್ಯಂತರವಿಲ್ಲ. ನಾವು ಚುನಾವಣೆ ಫೇಸ್ ಮಾಡ್ತೀವಿ. ರಮೇಶ್ ಬಾಬು ಜೆಡಿಎಸ್ನಿಂದ ಬಂದವರು ಎಂಬ ಹೇಳಿಕೆಗೆ ನಿಮ್ಮ ಮಾಹಿತಿ ತಪ್ಪು. ದೇವೇಗೌಡರು ಸಹ ಕಾಂಗ್ರೆಸ್ ಪಾರ್ಟಿಯಿಂದ ಬಂದವರು. ಈ ದೇಶದಲ್ಲಿ ಎಲ್ಲ ಪಾರ್ಟಿಗಳಿಗೆ ಮೂಲ ಮಾತೃ ಪಾರ್ಟಿ ಕಾಂಗ್ರೆಸ್ ಪಕ್ಷ. ಹಾಗಾಗಿ ದೇವೇಗೌಡರು ಸಹ ಕಾಂಗ್ರೆಸ್ ಪಾರ್ಟಿಯಿಂದ ಬಂದವರು. ನಾನು ರೀಸೆಂಟ್ ಆಗಿ ಅಲ್ಲ, ನಾನು ಕಾಂಗ್ರೆಸ್ಗೆ ಬಂದು 5 ವರ್ಷ ಆಯ್ತು. ರಮೇಶ್ ಬಾಬು ಜೆಡಿಎಸ್ ಬಿಟ್ಟು ಹೊರಬಂದವರು ಎಂಬ ಹೇಳಿಕೆಗೆ ನಾನು ಜೆಡಿಎಸ್ನಿಂದ ಆಚೆ ಬಂದಿಲ್ಲ. ಬದಲಾಗಿ ನನ್ನಂತವರನ್ನ, ಶ್ರೀನಿವಾಸ್ ಅಂತವರನ್ನ, ಮಧು ಬಂಗಾರಪ್ಪ ಅಂತವರನ್ನ, ಪಿಜಿಆರ್ ಸಿಂಧಿಯಾ ಅಂತವರನ್ನೆಲ್ಲ ಅವರೇ ಆಚೆ ಕಳಿಸಿದ್ದಾರೆ. ಜೆಡಿಎಸ್ನಲ್ಲಿ ಅಲ್ಲ, ಜನತಾ ದಳದಲ್ಲಿ ನಾನು ಕುಮಾರಸ್ವಾಮಿಗಿಂತ ಸೀನಿಯರ್. ಅವರು ನಡೆಸಿಕೊಂಡ ರೀತಿ ಬೇರೆ ಬೇರೆ ಸಂದರ್ಭಕ್ಕೋಸ್ಕರ ಅವರನ್ನು ಬಿಟ್ಟು ಹೋಗೋ ರೀತಿ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ನಾವು ಜೆಡಿಎಸ್ ಬಿಟ್ಟು ಬಂದವರಲ್ಲ. ಶ್ರೀನಿವಾಸ್, ಮಧು ಬಂಗಾರಪ್ಪ, ಪಿಜಿಆರ್ ಸಿಂಧಿಯಾ, ನಾನು ಹಾಗೂ ಎಂಸಿ ನಾಣಯ್ಯ ನಾವ್ಯಾರೂ ಬಿಟ್ಟು ಬಂದವರಲ್ಲ. ಬದಲಾಗಿ ಜೆಡಿಎಸ್ನವರೇ ಆಚೆ ತಳ್ಳಿದ್ದಾರೆ. ಡಿ.ಟಿ. ಶ್ರೀನಿವಾಸ್ ಅವರು ಒಳಗೆ ಕೊಟ್ಟಿದ್ದಾರೆ, ಆಚೆ ಬರಲ್ಲ, ಶಿಕ್ಷಕರಿಗೂ ಆಚೆ ಕರಿಬೇಕು ಅಂತ ಹೇಳ್ಬಿಟ್ಟು ಒಂದು ಆರೋಪ ಮಾಡ್ತಾ ಇದ್ದಾರೆ. ಲೋಕೇಶ್ ತಾಳಿಕಟ್ಟೆ ಫಸ್ಟ್ ಟೈಮಲ್ಲಿ ಎಲೆಕ್ಷನ್ ನಿಲ್ತಿರೋದು. ಹಿಂದೆ ಆಗಲೇ ಅವ್ರು ಕಂಟೆಸ್ಟ್ ಮಾಡಿದಾಗ ಇಲ್ಲ, ಈ ಮತದಾರ ಆಗಲೇ ಅವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟೆಡ್ ಪೀಸು ನಮ್ಮ ಬಗ್ಗೆ ಏನು ಮಾತಾಡೋ ಅವಶ್ಯಕತೆ ಇಲ್ಲ. ಡಿ.ಟಿ. ಶ್ರೀನಿವಾಸ್ ಅವ್ರಿಗೆ ಏನು ಮಾಡಬೇಕು ಗೊತ್ತಿದೆ. ತಾಳಿಕಟ್ಟೆ ಅಂತವ್ರಿಗೆ ಶಿಕ್ಷಕರು ಸರಿಯಾದ ಉತ್ತರವನ್ನು ಕೊಡ್ತಾರೆ. ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಗ್ಗೆ ಅವ್ರು ಮಾತಾಡೋ ಅವಶ್ಯಕತೆ ಇಲ್ಲ. ಇವಾಗ ನೀವು ಶ್ರೀನಿವಾಸ್ ಅವ್ರ ಬಗ್ಗೆ ಪ್ರಚಾರಕ್ಕೆ ಬಂದಿದ್ದೀರಾ, ಹೇಗಿದೆ ಸರ್? ನಾನು ಶ್ರೀನಿವಾಸ್ ಅವ್ರ ಬಗ್ಗೆ ಪ್ರಚಾರಕ್ಕೆ ಬಂದಿಲ್ಲ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಗ್ಗೆ ಪ್ರಚಾರಕ್ಕೆ ಬಂದಿದ್ದೇನೆ. ನಾವು ಪಕ್ಷದ ಕಮೆಂಡ್ಗಳು, ನಾವು ನಮ್ಮ ಪಕ್ಷಕ್ಕೆ ದುಡಿಯೋಂಥದ್ದು ಪಕ್ಷದ ಅಭ್ಯರ್ಥಿ ಡಿ.ಟಿ. ಶ್ರೀನಿವಾಸು. ನಾವು ವಿನಂತಿ ಮಾಡುವಂಥದ್ದು ಶಿಕ್ಷಕರಿಗೆ, ಉಪನ್ಯಾಸಕರಿಗೆ. ನಾನು ಹಿಂದೆ ಈ ಕ್ಷೇತ್ರದಲ್ಲಿ MLC ಕೆಲಸ ಮಾಡಿದ್ದೇನೆ. ನಾನು ಒಳ್ಳೆಯ ಕೆಲಸ ಮಾಡಿದ್ದೀನಿ ಅನ್ನೋದು ಅವ್ರ ಭಾವನೆ ಇದೆ. ಅದೇ ಕಾರಣಕ್ಕೆ ನಾನು ವಿನಂತಿ ಮಾಡ್ತೇನೆ, ನಾನು ಮಾಡೋಂಥ ಕೆಲಸವನ್ನು ಶ್ರೀನಿವಾಸ್ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ದಯಮಾಡಿ ಡಿ.ಟಿ. ಶ್ರೀನಿವಾಸರಿಗೆ ಮತ ಕೊಡಿ. ಮತ್ತು ರಾಜ್ಯ ಮಟ್ಟದಲ್ಲಿ ಸಿದ್ದರಾಮಯ್ಯನವರ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಶಿಕ್ಷಕರ ಪರವಾಗಿ, ಉಪನ್ಯಾಸಕರ ಪರವಾಗಿ ಯಾವಾಗಲೂ ಸಹ ಇರ್ತಾರೆ. ಶಿಕ್ಷಣ ಕ್ಷೇತ್ರದ ಪ್ರಗತಿ ನಮ್ಮ ಆದ್ಯತೆ ಆಗಿದೆ. ಹಾಗಾಗಿ ನಾನು ಶಿಕ್ಷಕರಿಗೆ, ಉಪನ್ಯಾಸಕರಿಗೆ ವಿನಂತಿ ಮಾಡ್ತೇನೆ, ದಯಮಾಡಿ ನಮ್ಮ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡಿ. ತುಮಕೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಡಾಕ್ಟರ್ ಪರಮೇಶ್ವರ್ ಅವರು, ರಾಜಣ್ಣರವರು, ಸನ್ಮಾನ್ಯ ಜಯಚಂದ್ರರವರು, ಸನ್ಮಾನ್ಯ ಗುಬ್ಬಿ ವಾಸಣ್ಣವರು, ಸನ್ಮಾನ್ಯ ರಂಗನಾಥ್, ನಮ್ಮ ಎಲ್ಲ ಪಕ್ಷದ ಮುಖಂಡರು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಯಾವತ್ತೂ ಸಹ ನಮ್ಮ ಶಾಸಕರುಗಳು ಇರ್ಬೋದು, ನಾವಿರ್ಬೋದು, ನಾವೆಲ್ಲ ಕೆಲಸ ಮಾಡ್ತೇವೆ. ಹಾಗಾಗಿ ಈ ಕ್ಷೇತ್ರದ ಒಬ್ಬ ಮಾಜಿ MLC ಆಗಿ ನಾನು ವಿನಂತಿ ಮಾಡ್ತೇನೆ, ಡಿ.ಟಿ. ಶ್ರೀನಿವಾಸ್ ಅವರಿಗೆ ಆಶೀರ್ವಾದ ಮಾಡಿ.